ಹಾಯ್ ಹಲೋ ಆಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅಮ್ಮನ ಮನೆಗೆ ಹಬ್ಬಕ್ಕೆ ಅಂತ ಹೋಗಿದ್ವಲ್ಲ, ಸೊ ಹಾಗೆ ಅಲ್ಲೇ ಒಂದು 3-5 ಡೇಸ್ ಉಳ್ಕೊಂಡಿದ್ವಿ. ಹಾಗಾಗಿ ಅಲ್ಲೇ ಏನಿರೋದು ಎಲ್ಲಾದರೂ ಹೋಗಿ ಬರೋಣ ಅಂದ್ಬಿಟ್ಟು ಗೌಡಿಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಎಲ್ಲರೂ. ಚಿಕ್ಕಮ್ಮ ಹಾಗೆ ಅವ್ರ ಮಕ್ಕಳು, ನಮ್ಮಮ್ಮ ಹಾಗೆ ನಾವು ಎಲ್ಲ ಹೊರಟಿದ್ವಿ. ಹಾಗೆ ಬಸ್ಸಲ್ಲೇ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಬಸ್ಸಲ್ಲೇ ಹೊರಡ್ತಾಯಿದ್ದೀವಿ. ಹಾಗೆ ಹೋಗ್ಬೇಕಾದ್ರೆ ಅಲ್ಲೇ ನಮ್ಮ ಗ್ರಾಮ ದೇವತೆ ಆದಂಥ ಉತ್ನಾಳಮ್ಮ ತಾಯಿಗೆ ಕೈ ಮುಕ್ಕೊಂಡು ಹಾಗೆ ಬಸ್ ಹತ್ತೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ವಿ. ಬಿಸಿಲಿತ್ತು ಅಂದ್ಬಿಟ್ಟು ಸ್ವಲ್ಪ ಮೆಟ್ಲು ಹತ್ಬಿಟ್ಟು ಕೂತ್ಕೊಂಡಿದ್ವಿ. ಹಾಗೆ ಬಸ್ನ ನಾವು 2 ಸೈಡ್ ಹತ್ಬೋದು ನಮ್ಮೂರಲ್ಲಿ. ಒಂದು ದೇವಸ್ಥಾನ ಎಂಟ್ರೆನ್ಸ್ ಸೈಡಲ್ಲೂ ಹತ್ಬೋದು, ಹಾಗೆ ಇದು ಬ್ಯಾಕ್ ಸೈಡು, ಇದು ಮೆಟ್ಲಿರೋದು ಬ್ಯಾಕ್ ಸೈಡು, ಅಲ್ಲಾದರೂ ಹತ್ಬೋದು. ನಾವು ಯಾವಾಗಲೂ ಇಲ್ಲೇ ಹತ್ತೋದು, ಬ್ಯಾಕ್ ಸೈಡಲ್ಲೇ ಹತ್ತೋದು. 2 ಸೈಡು ಬರುತ್ತೆ ಬಸ್ಸು, ಹಾಗಾಗಿ ಇಲ್ಲೇ ಹತ್ತೋಣ ಅಂದ್ಬಿಟ್ಟು ಹತ್ತಾಯಿದ್ವಿ. ಎಲ್ಲ ಆಟಾಡ್ತಾಯಿದ್ರು ಮಕ್ಕಳು, 3 ಜನನೂ ಆಟಾಡ್ತಾಯಿದ್ರು. ಅವ್ರಿಗೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ಲ, ಹಂಗಾಗಿ 3 ಜನನೂ ಆಟಾಡ್ತಾರೆ. ನಾವು ಒಂದು 10-15 ಮಿನಿಟ್ಸ್ ಆಯಿತು ಬಸ್ ಬರೋಕ್ಕೆ. ಬಸ್ ಬಂತು, ಹಂಗಾಗಿ ಹತ್ಕೊಂಡು ಹೋದ್ವಿ. ಅಲ್ಲೇ ಇನ್ನೊಬ್ಬರು ಚಿಕ್ಕಮ್ಮ ಮತ್ತು ಅವ್ರ ಮಗಳು ಕೂಡ ಇನ್ನೊಂದು ಸೈಡ್ ಹತ್ಬೋದು ಅನ್ನಲ್ಲ, ಅಲ್ಲಿಂದ ಅವ್ರು ಹತ್ಕೊಂಡು ಬಂದರು. ಹಾಗೆ ಫಸ್ಟು ನಾವು ಆರ್ಗೇಟ್ ಹತ್ರ ಇಳ್ಕೊಂಡು ಅದಾದಮೇಲೆ ನಾವು ಸಬರ್ ಬಸ್ ಸ್ಟ್ಯಾಂಡ್ಗೆ ನಡ್ಕೊಂಡು ಹೋಗ್ಬೇಕಿತ್ತು. ಅಲ್ಲೇ ಹೋಗ್ತಾ ಹೂ ನೋಡಿದ್ರು ಅಮ್ಮ, ಹಂಗಾಗಿ ಹೂ ತೊಗೊಂಡು ಎಲ್ಲರೂ ಮುಡ್ಕೊಂಡು ಹೊರಟ್ವಿ. ನಾವು ನಡ್ಕೊಂಡೆ ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಹೊರಟ್ವಿ ಎಲ್ಲರೂ. ಡೈರೆಕ್ಟು ನಾವು ಗೌಡಿಗೆರೆಗೆ ಹೋಗೋಂಥ ಬಸ್ಸನ್ನು ಹುಡುಕ್ತಾ ಇದ್ವಿ, ಬಟ್ ಅವತ್ತು ಇರಲಿಲ್ಲ. ನಾವು ಹೋಗಿದ್ದು ಸ್ಯಾಟರ್ಡೆ, ಏನು ಫ್ರೈಡೇ ಮತ್ತು ಮಂಡೇ ಟ್ಯೂಸ್ಡೇ ಏನೋ ಮಾತ್ರ ಡೈರೆಕ್ಟ್ ಗೌಡಿಗೆರೆ ಹೋಗೋಂಥ ಬಸ್ ಇರುತ್ತೆ, ಬೇರೆ ದಿನ ಇರಲ್ಲ ಅಂತ ಅಲ್ಲಿ ಹೇಳ್ತಾಯಿದ್ರು. ಹಾಗಾಗಿ ಸರಿ ಅಂದ್ಬಿಟ್ಟು ನಾವು ಮದ್ದೂರಿಗೆ ಹೋಗೋಣ ಅಂದ್ಬಿಟ್ಟು ಮದ್ದೂರು ಬಸ್ ಹತ್ಕೊಂಡ್ವಿ ನಾವು. ನನಗೂ ಪ್ರಿಯಾಂಕಂಗೂ ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸೆ. ಯಾಕಂದರೆ ನಾವು ಅಷ್ಟಾಗಿ ಇವಾಗ ಮದುವೆ ಆದಮೇಲಿಂದ ಅದೇ ಥರ ಬಸ್ಸಲ್ಲಿ ಟ್ರಾವೆಲ್ ಮಾಡೇ ಇಲ್ಲ ನಾವು. ಹಂಗಾಗಿ ಒಂಥರ ಹೊಸ ಎಕ್ಸ್ಪೀರಿಯೆನ್ಸೆ ನನಗೆ. ಚಿಕ್ಕಮ್ಮ ಹಾಗೆ ಅಮ್ಮ ಅವರೆಲ್ಲ ಹೋಗಿದ್ರು, 2-3 ಸಲ ಹೋಗಿದ್ರು ಅವರು. ಡೈಲಿ ಇದೆ ಅಂತ ಅವ್ರು ಅಂದ್ಕೊಂಡಿದ್ರು, ಬಟ್ ಡೈಲಿ ಇಲ್ಲ ಬಸ್ಸು ಅನ್ನೋದು ನಮಗೆ ಲೇಡಿ ಕಂಡಕ್ಟರ್ ಹೇಳಿದ್ರು. ಸೊ ಹಾಗಾಗಿ ಇನ್ನೂ ಒಂದು ಸಲ ನಾವು ಅವ್ರ ಮಾತನ್ನ ಕೇಳದೆ ಇನ್ನೂ ಒಂದು ಸಲ ಅಲ್ಲೇ ಕೂತಿರ್ತಾರಲ್ಲ ಆ ಕಂಡಕ್ಟರ್ಗಳನ್ನೂ ಕೇಳಿಕೊಂಡು, ಹಾಗೆ ಅವರು ಕೂಡ ಹೇಳಿದ್ರು ಇಲ್ಲ ಮದ್ದೂರಿಗೆ ಹತ್ತಬೇಕು, ಅಲ್ಲಿಂದ ಇನ್ನೊಂದು ಬಸ್ ಬರುತ್ತೆ, ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರು. ಸರಿ ಇನ್ನೂ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಆಯಿತು ಹತ್ಬಿಡೋಣ ಅಂದ್ಬಿಟ್ಟು ಮದ್ದೂರು ಬಸ್ಗೆ ಹತ್ತಿದ್ವಿ. ಅಷ್ಟೊಂದು ರಶ್ ಎಲ್ಲ ಏನೂ ಇರಲಿಲ್ಲ ಬಸ್ಸಲ್ಲಿ, ಕೂತ್ಕೊಳ್ಳೋ ಅಷ್ಟು ಜಾಗ ಕೂಡ ಇತ್ತು. ಫುಲ್ ಫ್ರೀಯಾಗೇ ಹೋದ್ವಿ ನಾವು, ಮದ್ದೂರ್ವರೆಗೂ ಫುಲ್ ಫ್ರೀಯಾಗೇ ಹೋದ್ವಿ. ಅಷ್ಟು ಜನ ಅಂತ ಏನೂ ಇರಲಿಲ್ಲ, ಎಲ್ಲ ಮಲ್ಕೊಂಡೇ ಹೋಗಿದ್ದೀವಿ. ಸ್ವಲ್ಪ ಲೇಟ್ ಅನ್ನಿಸ್ತು, ಹೋಗುವಾಗ ಲೇಟ್ ಅನ್ನಿಸ್ತು, ಬರುವಾಗ ಅಷ್ಟು ಲೇಟ್ ಅನ್ನಿಸಲಿಲ್ಲ, ಬೇಗ ಬಂದರು ಅನ್ನಿಸ್ತು. ಏನೇನು ಅವತಾರ ಆಡಿಸ್ತಾರಿಯೋ ಗಂಡ, ಅದು ಹಂಗೆ ಆಡಿಸ್ತಾರೆ. ಬಸ್ ಹೊಂಟದ್ರಿ ಹಿಡ್ಕೊ. ಇದರ ಸದುಪಯೋಗವನ್ನು ಪಡ್ಕೊಳ್ಳೋದು. ಫೈನಲಿ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಹಾಗೆ ಇಲ್ಲೆಲ್ಲ ನೀನು ದೇವರಿಗೆ ಹರಿಸ್ಕೊಂಡು ಕಾಯಿ ಕಟ್ಟೋದು ಆ ರೀತಿ ಎಲ್ಲ ಇತ್ತು. ಆ ರೀತಿ ಸುಮಾರು ಜನ ಮಾಡ್ತಾಯಿದ್ರು. ಹಾಗೆ ನಾವು ಹೋಗಿದ್ದು ಸ್ಯಾಟರ್ಡೇ, ಅಷ್ಟೇನು ರಶ್ ಇರೋದಿಲ್ಲ ಅಂತ ನಾವು ಅಂದ್ಕೊಂಡ್ವಿ, ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ಅವತ್ತು ರಂಜಾನ್ ಇತ್ತು. ನಾವು ಏನು ಸ್ಯಾಟರ್ಡೇ ಎಲ್ಲ ವಾರ ಏನೂ ಇಲ್ವಲ್ಲ, ರಶ್ ಇರೋಲ್ಲ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಏನು ರೌಂಡ್ ಆಗ್ತಾಯಿದ್ರೆ ಸುತ್ತುತ್ತಾನೇ ಇದ್ವಿ. ಇಲ್ಲ ಅಂದರೂ ಒಂದು 20 ರೌಂಡು ಸುತ್ತಿದ್ದೀವಿ ನಾವು. ಸಿಕ್ಕಾಪಟ್ಟೆ ರಶ್ ಇತ್ತು ಮಾತ್ರ. ಬಟ್ ಬೇಗ ಬಿಟ್ಟರು. ಒಂದು 45 ಮಿನಿಟ್ಸ್ 1 ಅವರಲ್ಲಿ
ನಾವೇನು ರೌಂಡ್ ಹಾಕ್ಬೇಕಿತ್ತೋ ಆ ರೌಂಡೆಲ್ಲ ಮುಗಿಸ್ಬಿಟ್ಟು ದರ್ಶನಕ್ಕೆ ಬಿಟ್ಟರು. 1 ಅವರ್ ಒಳಗೆ ದರ್ಶನಕ್ಕೆ ಬಿಟ್ಟರು. ಚಿಕ್ಕ ಮಕ್ಳನ್ನ ಕರ್ಕೊಂಡೋದ್ರಂತೂ ಯಪ್ಪ ಭಯಂಕರ ಟಾರ್ಚರ್ ಕೊಡ್ತಾರೆ. ಮುನ್ನ, ಜಶ್ವಿತ್, ಲಡ್ಡು 3 ಜನನು ಸುಮ್ಮನೆ ಅಳೋದು, ಕಿರ್ಚಾಡೋದು ಈ ರೀತಿ ಎಲ್ಲ ಮಾಡ್ತಾಯಿದ್ರು. ಇನ್ನೂ ರಶ್ ಇದ್ದರೆ ಇನ್ನೂ ಸುತ್ತಾಕಿಸ್ತಾರಂತೆ. ಇನ್ನೂ ಅಲ್ಲೆಲ್ಲ ಖಾಲಿ ಇತ್ತು ಸ್ವಲ್ಪ. ನಾವೇ ಎಷ್ಟೋ ಬೆಸ್ಟ್ ಅನಿಸುತ್ತೆ. ಇನ್ನೂ ಏನಾದರೂ ರಶ್ ಇರೋ ಟೈಮಲ್ಲಿ ಬಂದುಬಿಟ್ಟಿದ್ರು ಅಂತೂ ಇನ್ನೂ ಸುತ್ತಬೇಕಾಗಿರೋದು. ಬೇರೆ ದೇವಸ್ಥಾನಗಳಲ್ಲಿ ದುಡ್ಡು ಕೊಟ್ಬಿಟ್ಟು ಸ್ಪೆಷಲ್ ಎಂಟ್ರಿ ಈ ಥರ ಎಲ್ಲ ಹೋಗ್ಬೋದು. ಬಟ್ ಈ ದೇವಸ್ಥಾನದಲ್ಲಿ ಅದೇ ಥರ ಸ್ಪೆಷಲ್ ಎಂಟ್ರಿನೂ ಇಲ್ಲ, ಏನು ಟಿಕೆಟು ಇರಲಿಲ್ಲ. ಸೊ ಅದೊಂಥರ ಚೆನ್ನಾಗಿತ್ತು. ಹಾಗೆ ಕೆಲವೊಬ್ಬರು ಯಾವುದಾದ್ರೂ ಇನ್ಫ್ಲುಯೆನ್ಸ್ ತಗೊಂಡು ಒಳಗೆ ನುಗ್ಗೋ ಆ ಥರ ಎಲ್ಲ ಮಾಡ್ತಾರೆ ಬೇರೆ ದೇವಸ್ಥಾನಗಳಲ್ಲಿ. ಬಟ್ ಇಲ್ಲಿ ಯಾರನ್ನೇ ಕೇಳಿದ್ರು ಏನೂ ಬಿಡ್ತಾನೇ ಇರಲಿಲ್ಲ. ಮೇಲು ಕೀಳು ಅನ್ನೋ ಒಂದು ಭೇದ ಭಾವ ಇರಲಿಲ್ಲ ದೇವಸ್ಥಾನದಲ್ಲಿ. ಚೆನ್ನಾಗಿತ್ತು. ಒಟ್ಟಿನಲ್ಲಿ ಬೇಗ ದರ್ಶನ ಕೂಡ ಆಯಿತು. ಹಾಗೆ ಒಳಗಡೆ ಯಾವುದೇ ಥರ ವೀಡಿಯೋ ಫೋಟೋಸ್ ತೆಗಿಬಾರ್ದು ಅಂದ್ಬಿಟ್ಟು ಬೋರ್ಡ್ ಹಾಕಿದ್ರು. ಹಂಗಾಗಿ ಒಳಗಡೆ ಯಾವುದೇ ಥರ ವೀಡಿಯೋ ಫೋಟೋಸ್ ತೆಗೆಯಲಿಲ್ಲ. ಅದಾದಮೇಲೆ ಇದು ಮೇಲ್ಗಡೆ ಹತ್ಕೊಂಡು ಹೋಗೋಂಥ ಒಂದು ಪ್ಲೇಸ್ ಇತ್ತು. ದೇವ್ರದ್ದು ಒಂದು ಸ್ಟ್ಯಾಚು ಇತ್ತು, ಚಾಮುಂಡೇಶ್ವರಿದು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಜಶ್ವಿತ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಅಲ್ಲೇ ನೀರೆಲ್ಲ ಹರಿತಾ ಇತ್ತಲ್ಲ, ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದ ಜಶ್ವಿತ್ತು. ಕಳಿಸ್ತೀವಿ, ನಾನು ತೆಗಿತೀನಿ, ಕಳಿಸ್ತೀನಿ ಅಂತ. ಚಾಮುಂಡೇಶ್ವರಿ ಸ್ಟ್ಯಾಚು ಕೆಳಗಡೆ ಗುಹೆ ಥರ ಇತ್ತು. ಅದರೊಳಗೇನು ಮಕ್ಕಳು ನೋಡೋ ಥರ ಒಂದು ಮ್ಯೂಸಿಯಮ್ ಇದೆ ಅಂದ್ಬಿಟ್ಟು ಏನೋ ಬೋರ್ಡ್ ಹಾಕಿದ್ರು. 50 ರೂಪೀಸ್ ಪರ್ ಪರ್ಸನ್ ಅಂದ್ಬಿಟ್ಟೆಲ್ಲ ಹಾಕಿದ್ರು. ಮಕ್ಕಳಿಗೆ ಫ್ರೀ ಎಂಟ್ರಿ ಅನ್ನೋದು ಗೊತ್ತಿರಲಿಲ್ಲ ನಮಗೆ. ಎಲ್ಲ ಮುಗಿಸ್ಕೊಂಡು ನಾವು ಬಸ್ ಹತ್ತಕ್ಕೆ ಅಂತ ಹೋಗುವಾಗ ಮಕ್ಕಳಿಗೆ ಫ್ರೀ ಎಂಟ್ರಿ ಇರುತ್ತೆ ಅಂದ್ಬಿಟ್ಟು ಅನೌನ್ಸ್ ಮಾಡ್ತಾಯಿದ್ರು. ID ಕಾರ್ಡ್ ತೊಗೊಂಡು ಹೋಗ್ಬೇಕಂತೆ. ನೀವು ಯಾರಾದರೂ ಹೋದ್ರೆ ID ಕಾರ್ಡ್ ತೊಗೊಂಡು ಹೋಗಿ, ಹಾಗೆ ಮಕ್ಕಳಿಗೆ ತೋರಿಸಿ. ನಮ್ಗೆ ಗೊತ್ತಿರಲಿಲ್ಲ ಅಲ್ವಾ, ಹಂಗಾಗಿ ನಾವು ನೋಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ಬಸವ ಇತ್ತು. ಬಸವನಿಗೆ ಕೈ ಮುಕ್ಕೊಂಡು ಅಲ್ಲೇ ಊಟದ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಹಾಗಾಗಿ ಅಲ್ಲಿ ಕೂಡ ಹೋಗಿ ಊಟ ಮಾಡಿಕೊಂಡು ನಾವು ಬಂದ್ವಿ. ಊಟ ಮಾಮೂಲಿ ಪಾಯಸ, ಬೂಂದಿ, ಅನ್ನ ಸಾಂಬಾರು, ಹಾಗೆ ಮಜ್ಜಿಗೆ, ಚಟ್ನಿ. ಹಾಗೆ ವಿಶೇಷ ಏನು ಅಂದರೆ ಅನ್ನ ಸಾಂಬಾರು, ಹಾಗೆ ಅದಕ್ಕೆ ತುಪ್ಪ ಹಾಕಿ ಕೊಡ್ತಿದ್ರು. ತುಂಬಾ ಚೆನ್ನಾಗಿತ್ತು. ನಾನು ಯಾವ ದೇವಸ್ಥಾನದಲ್ಲೂ ನೋಡಿಲ್ಲ ಈ ರೀತಿ ತುಪ್ಪ ಹಾಕುವಂಥದ್ದನ್ನ. ಈ ದೇವಸ್ಥಾನದಲ್ಲಿ ಹಾಕ್ತಾಯಿದ್ರು. ಹಾಗೆ ಲೇಡೀಸ್ ಬಡಿಸ್ತಾ ಇದ್ದಿದ್ದು ಎಲ್ಲರೂ. ಹಾಗೆ ನೀವೆಲ್ಲ ಯಾರು ಗೋಡಿಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀರಾ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲೀಸ್, ಫ್ರೆಂಡ್ಸ್ಗೂ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.